ತೋರಿಸಿದಾರೋ ನಮ್ಮ ಕೋಲಾರ ಜಿಲ್ಲೆಗೆ ಇದು ಒಂದು ನಿದರ್ಶನ. ಹಿಂಗೆ ನಾವು ಜನರ ಮುಂದೆ ಹೋದಾಗ JDS ಪಾರ್ಟಿ ಆದರೂ ಆಗಲಿ, BJP ಅವರು ಏನು ಕೆಲಸಗಳು ಮಾಡಿದಾರೋ, ಮೋದಿ ಅವರು ಏನು ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೋ, ನಮ್ಮ ಭಾರತ ದೇಶವನ್ನು ಪ್ರಪಂಚದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ತಗೊಬಂದು ಇಟ್ಟಿದ್ದಾರೆ. ಇವಾಗ ಜನ ಎಲ್ಲರೂ ಪ್ರಪಂಚದಲ್ಲಿ ಏನಾದರೂ ಭಾರತ ಅಂದರೆ ಯಾವುದು ಅಂತ ಫಸ್ಟ್ ಒಂದು 15-20 ವರ್ಷ ಏನು ಅಂತ ನೋಡ್ತಾ ಇದ್ರು. ಬಟ್ ಇವಾಗ ಇಂಡಿಯಾ ಭಾರತ ಅಂದರೆ ಮೋದಿ ಒಂದು ಎಮರ್ಜಿಂಗ್ ಕಂಟ್ರಿ ಅಂತ ಒಂದು ನಂಬಿಕೆ ಇಟ್ಕೊಂಡು ಏನು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆಯೋ ಇವೆಲ್ಲ ನೋಡ್ತಾ ಇದ್ರೆ ಜನಕ್ಕೆ ಒಂದು ವಿಶ್ವಾಸ ಮೋದಿ ಅವ್ರ ಮೇಲೆ. ಮತ್ತು ಏನು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಏನು ಇವಾಗ ಒಂದು ಇದಾಗಿದೆ, ಹೊಂದಾಣಿಕೆ ಆಗಿದೆ, ಇದಕ್ಕೆ ಒಂದು ಬೆಂಬಲ ಕೊಡಬೇಕು ಅಂತ ಒಂದು ವಿಶ್ವಾಸ ಬಂದಿದೆ ಜನಕ್ಕೆ. ನಿಮಗೂ ಗೊತ್ತು ಎಷ್ಟು ವೋಟ್ಸ್ ಬಂದಿದೆ ಅಂತ. ಇಲ್ಲೂ ಮೇಜರ್ ಆಗಿ JDS ಬೆಲ್ಟ್. ಅವ್ರದ್ದು ಏನು ಶಕ್ತಿ ಇಲ್ಲ ಅಂತ ನಾವು ಹೇಳಲ್ಲ, ಅವ್ರದ್ದು ಶಕ್ತಿ ಇದೆ. ಬಟ್ ಏನು ಒಂದು ಹೊಂದಾಣಿಕೆ ಇವತ್ತು ಮಾಡ್ಕೊಂಡಿದೀವೋ ದೇಶಕ್ಕೆ ಒಳ್ಳೇದಾಗಬೇಕು ಅಂತ, ಅದು ನಮ್ಮ ಲೀಡರ್ಸ್ ಆದರೂ ಆಗಲಿ, BJP ಲೀಡರ್ಸ್ ಆದರೂ ಆಗಲಿ ಹೊಂದಾಣಿಕೆ ಮಾಡಿಕೊಂಡು ನಾವು ಹೋಗ್ತಾ ಇರೋದು. ಸೊ ದೇಶಕ್ಕೋಸ್ಕರ ಇವತ್ತೇನು ಹೊಂದಾಣಿಕೆ ಮಾಡಿದೆ ಅದು ಎಲ್ಲರೂ, ನಮ್ಮ ಲೀಡರ್ಸ್ ಆದರೂ ಆಗಲಿ, ನಮ್ಮ ಕಾರ್ಯಕರ್ತರಾದರೂ ಆಗಲಿ, ಎಲ್ಲರೂ ಒಪ್ಪಿ ಇದು ಆಗಿರೋ ಮೈತ್ರಿ. BJP ಮುಖಂಡರನ್ನ ಏನಾದ್ರು ಭೇಟಿ ಮಾಡಿ ಎಲ್ಲಾರನ್ನೂ ಭೇಟಿ ಮಾಡಿದ್ದೀವಿ, ಎಲ್ಲಾರನ್ನೂ ಫೋನಲ್ಲಿ ಮಾತಾಡಿದ್ದೀವಿ. ಅದು ಏನೂ ಇಲ್ಲ. ಇವತ್ತು ಮೋಸ್ಟ್ಲಿ ನಾಳೆ ಬೆಳಿಗ್ಗೆ ಒಂದು ಸಮನ್ವಯ ಸಮಿತಿ ಮೀಟಿಂಗ್ ಆಗುತ್ತೆ. ನಾನು ಒಬ್ಬನೇ ಅಂತಲ್ಲ, ನಮ್ಮ ಶ್ರೀನಾಥಣ್ಣ ಅವರು ಮಾತಾಡಿದ್ದಾರೆ, ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು MLA ವೆಂಕಟರೆಡ್ಡಿ ಅಣ್ಣವರು ಮಾತಾಡಿದ್ದಾರೆ, ಸಮೃದ್ಧಿ ಮಂಜುನಾಥ್ ಅವರು ಟಚ್ಚಲ್ಲಿದ್ದಾರೆ, JK ಕೃಷ್ಣಾರೆಡ್ಡಿ ಅವರು ಟಚ್ಚಲ್ಲಿದ್ದಾರೆ, ರವಿ ಅವರು ಟಚ್ಚಲ್ಲಿದ್ದಾರೆ. ಹಿಂಗೆ ಎಲ್ಲರೂ ಅವ್ರವ್ರ ಕ್ಷೇತ್ರದಲ್ಲಿ, ಮಾಲೂರಲ್ಲಿ ರಾಮೇಗೌಡರು ಅವ್ರವ್ರ ಟಚ್ಚಲ್ಲಿದ್ದಾರೆ. ಅವ್ರವ್ರ ಕ್ಷೇತ್ರದಲ್ಲಿ ಅವರವರು BJP ಕಾರ್ಯಕರ್ತರನ್ನ ಮತ್ತು ಬೇರೆ BJP ಮುಖಂಡರನ್ನ ಟಚ್ಚಲ್ಲಿದ್ದಾರೆ. ಮೇಜರ್ ಆಗಿ ನಮ್ಮ ವೆಂಕಟರೆಡ್ಡಿ ಅಣ್ಣವರು ಜಿಲ್ಲಾ ಅಧ್ಯಕ್ಷರಾಗಿ ಎಲ್ಲರನ್ನೂ ಟಚ್ಚಲ್ಲಿ ಮತ್ತು ಎಲ್ಲ MLA ಕ್ಯಾಂಡಿಡೇಟ್ಸ್ನು ಟಚ್ಚಲ್ಲಿ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ 4ನೇ ತಾರೀಕು ಅಂದ್ಕೊಂಡಿದ್ದೀವಿ. ನಿಖಿಲ್ ಅವರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ಡೇಟ್ಸ್ ನೋಡಿಕೊಂಡು ಮತ್ತು BJP ಅವರ ಮುಖಂಡರು ಅವರು ಯಾವತ್ತು ಡೇಟ್ ಕೊಡ್ತಾರೋ ಇಬ್ಬರು ಒಂದು ಡೇಟ್ ನೋಡಿಕೊಂಡು ನಾಮಿನೇಷನ್ಸ್ ಮಾಡಬೇಕು ಅಂತ. ಅಣ್ಣ, ವಿಶ್ವಾಸ ಅಂದರೆ ನೀವು ಒಂದು ಅರ್ಥ ಮಾಡ್ಕೊಳ್ಳಿ. ಇವಾಗ ನಾವು ಬಂಗಾರಪೇಟೆ ಕ್ಷೇತ್ರ ಸೋತಿದ್ದು ಎಷ್ಟು ಓಟಲ್ಲಿ? 2100 ಓಟಲ್ಲಿ. 2100 ಓಟು ಅದೇನು ಜಾಸ್ತಿ ಅಲ್ಲ, ಅಂತರಲ್ಲ. ಎಲ್ಲೋ ಒಂದು ಕಡೆ ನಮ್ದು ಮಿಸ್ಟೇಕ್ ಆಗಿದೆಯೋ ಏನಾಗಿದೆಯೋ ನಮ್ಗೆ ಗೊತ್ತಿಲ್ಲ ಅಂತೂ ಒಂದು ಡಿಫೀಟ್ ಅಂತ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ ನಾವು ಅದು ಬಿಟ್ಟು 3 ಕ್ಷೇತ್ರದಲ್ಲಿ ನಮ್ಮ MLAಗಳಿದ್ದಾರೆ. ಅದ್ರ ಜೊತೆ ಏನು ಮೋದಿ ಅವರು ಆಮೇಲೆ BJP ಸರ್ಕಾರ ಏನು ಒಳ್ಳೆ ಕೆಲಸಗಳು ಮಾಡಿದೆಯೋ ಅದ್ರ ಜೊತೆ ಏನು ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡರು ಅವರು, ನಮ್ಮ ಕುಮಾರಸ್ವಾಮಿ 2 ಸತಿ ಮುಖ್ಯಮಂತ್ರಿಗೆ ಏನು ಕೋಲಾರ ಜಿಲ್ಲೆಗೆ ಕೊಡುಗೆ ಕೊಟ್ಟಿದ್ದಾರೋ, ಮತ್ತು ದೇವೇಗೌಡರು ಮೈನರ್ ಇರಿಗೇಷನ್ ಆದರೂ ಇರಿಗೇಷನ್ ಏನು ಸ್ವಲ್ಪ ಒತ್ತು ಕೊಡ್ತಾ ಇದ್ದಾರೋ, ಇದನ್ನೆಲ್ಲ ನೋಡಿಕೊಂಡು ನಮ್ಮ ವಿಶ್ವಾಸ ಈ ಸತಿ ಲೋಕಸಭಾ ಚುನಾವಣೆ ಗೆಲ್ತೀವಿ ಅಂತ ಅದನ್ನ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ಬೇಕಾಗುತ್ತೆ. ನಾವು ಕೆಲಸ ನಾವು ಮಾಡ್ತೀವಿ.